ಇನ್ನು ಮೈಸೂರಿನಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿದ್ದರು. ತಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೂಡ ಕೇಳಿದರು. ಆದರೆ ಬಿಜೆಪಿ ಮಾಡಿದ ಒಂದು ಎಡವಟ್ಟಿನಿಂದ ಇವರ ಭೇಟಿ ಆಯ್ತಾ ಅಂತ. ಬಿಜೆಪಿಯ ಮಹಾ ಎಡವಟ್ಟೊಂದು ಕಾಂಗ್ರೆಸ್ ಪಾಲಿಗೆ ವರವಾಯ್ತಾ? ಮೋದಿ ಸಮಾವೇಶಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಆಹ್ವಾನಿಸದೆ ತಪ್ಪು ಮಾಡ್ತಾ ಬಿಜೆಪಿ. ಶ್ರೀನಿವಾಸ್ ಪ್ರಸಾದ್ ಹೆಂಗಿದ್ರು ರಾಜಕೀಯ ನಿವೃತ್ತಿಯಾಗಿದ್ದಾರೆ, ಸಮಾವೇಶಕ್ಕೆ ಬರಲ್ವೇನೋ ಅಂತ ಸಲಹೆ ಕೊಟ್ಟಿದ್ದರಂತೆ ಬಿಜೆಪಿ ನಾಯಕರು. ಸ್ಥಳೀಯರ ಮಾತು ಕೇಳಿ ಸಂಸದ ಪ್ರಸಾದ್ ಅವರಿಗೆ ಆಹ್ವಾನವನ್ನು ಕೊಡಲೇ ಇಲ್ಲ ಇವರು. ಪ್ರಸಾದ್ ಅವ್ರಿಗೆ ಆಹ್ವಾನ ಕೊಡದೇ ಇರೋ ವಿಚಾರ ಗೊತ್ತಾಗಿ ಸಿದ್ದರಾಮಯ್ಯನವರು ಒಂದು ಚಾನ್ಸ್ ತಗೊಂಡೇ ಬಿಡೋಣ ಅಂತಂದ್ಬಿಟ್ಟು ತಮ್ಮ 6 ವರ್ಷಗಳ ಆ ದ್ವೇಷವನ್ನು ಮರೆತು ಪ್ರತಿಷ್ಠೆಯನ್ನು ಬದಿಗಿಟ್ಟು ನೇರವಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಬರ್ತಾರೆ, ಅವ್ರನ್ನ ಭೇಟಿಯಾಗ್ತಾರೆ. ಸೊ ನಾಳೆ ಅವರು ಶ್ರೀನಿವಾಸ್ ಪ್ರಸಾದ್ ಹೇಳಿದ್ದಾರೆ, ನನಗೇನು ಕರೆ ಬಂದಿಲ್ಲಪ್ಪ ನಾಳೆ ಸಮಾವೇಶಕ್ಕೆ, ನಾನೇನು ಹೋಗಲ್ಲ ಅಂತ. ಹಾಗಾಗಿ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರಾ ಅನ್ನೋದು ಈಗ ಪ್ರಶ್ನೆ. ಶ್ರೀನಿವಾಸ್ ಪ್ರಸಾದ್ ಬಹಳ ದೀರ್ಘಕಾಲದಿಂದ ಸ್ನೇಹಿತರಾಗಿದ್ದವರು. ಶ್ರೀನಿವಾಸ್ ಪ್ರಸಾದ್ ಬಹಳ ದೀರ್ಘಕಾಲದಿಂದ ಸ್ನೇಹಿತರಾಗಿದ್ದವರು. ರಾಜಕೀಯವಾಗಿ ಅವರು ಬಿಜೆಪಿಗೆ ಹೋಗಿದ್ರು, ನಾನು ಕಾಂಗ್ರೆಸ್ನಲ್ಲಿದ್ದೆ. ಮತ್ತು ಈಗ ರಿಟೈರ್ ಆಗಿಬಿಟ್ಟಿದ್ದಾರೆ. ರಿಟೈರ್ಡ್ ಆದಮೇಲೆ ನಾನು ಬರೋಕ್ಕಾಗಿರಲಿಲ್ಲ. ರಿಟೈರ್ಡ್ ಆದಮೇಲೆ ಮಾತಾಡ್ಸೋಣ, ಮತ್ತು ಅವ್ರ ಆರೋಗ್ಯನೂ ವಿಚಾರಿಸೋಣ ಅಂತ ಬಂದೆ. ಇಲ್ಲ ರಾಜಕೀಯವಾಗಿ, ಯಾಕಂದರೆ ಅವರು ಎಲ್ಲೂ ಕ್ಯಾಂಪೇನ್ ಬರಲ್ಲ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಯಾವ ಪಕ್ಷಕ್ಕೂ ಹೋಗಲ್ಲ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ನಾನು ಯಾವುದೂ ನಿರೀಕ್ಷೆ ಮಾಡಲ್ಲ, ಯಾವುದು ಕೂಡ ಇವರೇ ಬರಬೇಕು ಇವರೇ ಬರಬೇಕು ಅಂತ ಯಾವುದೂ ನಿರೀಕ್ಷೆ ಮಾಡಿಲ್ಲ. ಸಹಜವಾಗಿ ಭಾಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಭಾಳ ವಿಶ್ವಾಸದಿಂದ ಬಂದಿದ್ದಾರೆ. ಸೌಜನ್ಯಯುತವಾಗಿ ಬರಮಾಡ್ಕೊಂಡಿದ್ದಾನೆ, ಮಾತಾಡಿದ್ದಾನೆ. ಸಹಜ ಅಲ್ಲ ಅದು. ವಿರೋಧ ಪಕ್ಷದಲ್ಲಿದ್ದಾಗ ಒಗಳು ಮಾತಾಡೋಕ್ಕಾಗ್ತಿಲ್ಲ. ವಿರೋಧ ಪಕ್ಷದಲ್ಲಿದ್ದಾಗ ಹಾಗೆ ಮಾತಾಡಬೇಕು, ಅವರು ಮಾತಾಡ್ಬೇಕು, ನಾವು ಮಾತಾಡಬೇಕು. ಆದರೆ ಒಂಥರ ಶತ್ರುತ್ವ ಇಲ್ಲ. ಇವತ್ತಿನ ಭೇಟಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಬಿಜೆಪಿಯವರು ಮೇಲಿಂದ ಮೇಲೆ ಮಾಡಿದ ತಪ್ಪನ್ನೇ ಮಾಡ್ತಾ ಇದ್ದಾರಾ ಅಂತ. ಯಾವಾಗ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯನಿಗೆ ಟಿಕೆಟ್ ಮಿಸ್ ಆಯಿತು, ಆಗಲೂ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಯಾವಾಗ ಮೋದಿಯವರ ಸಮಾವೇಶ ಫಿಕ್ಸ್ ಆಯಿತು, ಅವ್ರನ್ನ ಕರೆಯುವಂತಹ ಸೌಜನ್ಯತೆ ತೋರಿಸ್ತಿಲ್ಲ. ಹಾಗಾಗಿ ಇವಾಗ ಶ್ರೀನಿವಾಸ್ ಪ್ರಸಾದ್ ಅವರು ಪಕ್ಷದ ವಿರುದ್ಧ ಮುನಿಸ್ಕೊಳ್ಳೋದು ಅಥವಾ ಸಿದ್ದರಾಮಯ್ಯನವರು ಭೇಟಿ ಆಗೋದು ಏನು ಆಶ್ಚರ್ಯ ಇಲ್ಲ ಅಂತ ಅನ್ಸುತ್ತಪ್ಪ. ಎಕ್ಸಾಕ್ಟ್ಲಿ ಅರವಿಂದ್, ಏನದು ಬಿ ಜೆ ಪಿಯವರು ಶ್ರೀನಿವಾಸ್ ಪ್ರಸಾದ್ ಅವರ ವಿಚಾರದಲ್ಲಿ ಮೇಲಿಂದ ಮೇಲೆ ತಪ್ಪು ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಫಿಕ್ಸ್ ಆಗಿ 2 ದಿನ ಆಗಿದೆ. ಸೌಜನ್ಯಕ್ಕಾದರೂ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಕರೆಯುವಂಥ ಕೆಲಸವನ್ನು ಬಿ ಜೆ ಪಿಯವರು ಮಾಡಬೇಕಾಗಿತ್ತು. ಶ್ರೀನಿವಾಸ್ ಪ್ರಸಾದ್ ಬರ್ತಾರೋ ಬಿಡ್ತಾರೋ ಅದಾಮೇಲಿನ ಪ್ರಶ್ನೆ. ಈಗ ಅವರು ಕಾನೂನಾತ್ಮಕವಾಗಿ ಈಗಲೂ ಕೂಡ ಅವರು ಬಿ ಜೆ ಪಿಯ ಸಂಸದರು. ಅವರು ರಾಜಕೀಯವಾಗಿ ನಿವೃತ್ತಿ ತೆಗೆದುಕೊಂಡಿದ್ದೀನಿ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಹೇಳಿರುವಂಥ ಕಾರಣಕ್ಕೋಸ್ಕರವಾಗಿ ರಾಜಕೀಯ ಚಟುವಟಿಕೆಯಿಂದೇನು ದೂರ ಆಗಿಲ್ಲ. ಅವರ ಮನೆಯಲ್ಲಿ ಸಕ್ರಿಯವಾಗಿ ರಾಜಕೀಯದ ಚಟುವಟಿಕೆಗಳು ನಡೀತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಬಿ ಜೆ ಪಿ ತನ್ನ ಕರ್ತವ್ಯವನ್ನು ತಾನು ನಿಭಾಯಿಸಿ ಬಿಟ್ಟಿದ್ರೆ ಇವತ್ತು ಇಂಥದ್ದೊಂದು ರಾಜಕಾರಣದ ಟರ್ನ್ ಮೈಸೂರಿನ ಭಾಗದಲ್ಲಿ ತೆಗೆದುಕೊಳ್ತಾ ಇರಲಿಲ್ವೇನೋ. ಯಾಕೆಂದರೆ ಮೋದಿಯವರ ಕಾರ್ಯಕ್ರಮ ಫಿಕ್ಸ್ ಆಗಿದ್ರೂ ಕೂಡ ಒಂದು ಮಾತಿಗೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಕರೆಯುವಂಥ ಕೆಲಸವನ್ನು ಬಿ ಜೆ ಪಿ ಮಾಡಲಿಲ್ಲ. ಮತ್ತು ಕೆಲವು ಬಿ ಜೆ ಪಿ ನಾಯಕರುಗಳು ಶ್ರೀನಿವಾಸ್ ಪ್ರಸಾದ್ ಅವರು ರಿಟೈರ್ಡ್ ಆಗಿದ್ದಾರೆ, ಹಾಗಾಗಿ ಅವರೇನು ಸಮಾವೇಶಕ್ಕೆ ಬರೋದಿಲ್ಲ, ಅವ್ರನ್ನ ಕರೆಯುವಂಥ ಅಗತ್ಯ ಇಲ್ಲ ಅನ್ನುವಂಥ ಒಂದು ಬಹಳ ಅದ್ಭುತವಾದಂಥ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಸಲಹೆಯನ್ನು ಕೆಲವು ಬಿ ಜೆ ಪಿ ನಾಯಕರುಗಳು ಕೇಳಿಕೊಂಡು ನೆಗ್ಲೆಕ್ಟನ್ನು ಮಾಡಿದ್ದಾರೆ. ಅಂತಿಮವಾಗಿ ಅದರ ರಿಸಲ್ಟ್ ಏನು? ಅದರ ಒಂದು ರಿಸಲ್ಟೇ ಇವತ್ತು ಸಿದ್ದರಾಮಯ್ಯನವರು ಖುದ್ದು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಬರೋದಕ್ಕೆ ಕಾರಣ. ಯಾಕೆಂದರೆ ನಿನ್ನೆ ಸಂಜೆ ಮುಖ್ಯಮಂತ್ರಿಗಳು HD ಕೋಟೆಯ ಸಮಾವೇಶವನ್ನು ಮುಗಿಸಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಕೆಲವು ಆಪ್ತರು ಈ ವಿಚಾರವನ್ನು ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದಾರೆ. ಇಂಥದ್ದೊಂದು ಬೃಹತ್ ಸಮಾವೇಶ ನಡೀತಾ ಇದ್ರೂ ಕೂಡ ಬಿಜೆಪಿಯವರು ಕರೆಯುವಂಥ ಒಂದು ಚಿಕ್ಕ ಸೌಜನ್ಯವೂ ಕೂಡ ತೋರಿಸಿಲ್ಲ ಅನ್ನುವಂಥದ್ದನ್ನು ಸಾಕು ಇದೇ ಒಂದು ಅಂಶದ ಆಧಾರದ ಮೇಲೆಯೇ ಇವತ್ತೇ ನಾನು ಹೋಗಿ ಭೇಟಿ ಮಾಡಿಬಿಡ್ತೀನಿ, ಅಕಸ್ಮಾತ್ ನಾಳೆ ಮಧ್ಯಾಹ್ನ ಏನಾದರೂ ಬಿಜೆಪಿಯವರು ಕರೆಯೋಕ್ಕೆ ಬಂದರೆ ಅದಕ್ಕೂ ಕೂಡ ಒಂದು ರೀತಿಯ ಚೆಕ್ಮೆಟ್ ರೀತಿ ಇರಲಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಆಗಿತ್ತು. ಪೊಲಿಟಿಕಲಿ ಸಿದ್ದರಾಮಯ್ಯನವ್ರದ್ದು
ಇವತ್ತಿಂದು ಕರೆಕ್ಟ್ ಆದಂಥ ಲೆಕ್ಕಾಚಾರ. ಅದರ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಬಂದು ಭೇಟಿ ಮಾಡಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಕೆಲವೊಂದು ವಿಚಾರದಲ್ಲಿ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡಿಬಿಡ್ಬೇಕು. ಸ್ವಲ್ಪ ತಡ ಮಾಡಿದ್ರೂ ಕೂಡ ರಾಜಕೀಯದಲ್ಲಿ ಪರಿಸ್ಥಿತಿ ಏರುಪೇರಾಗ್ಬಿಡುತ್ತೆ. ಅದಕ್ಕೆ ಈಗ ಶ್ರೀನಿವಾಸ್ ಪ್ರಸಾದ್ ವಿಚಾರದಲ್ಲಿ ಇವ್ರು ಮಾಡಿರೋದೇ BJP ಅವ್ರು ನಡ್ಕೊಂಡಿರೋ ರೀತಿ. ಇನ್ನು BJPಗರು ಟೀಕೆ ಮಾಡಿದ್ದಾರೆ ಈ ವಿಚಾರಕ್ಕೆ. ಯಾಕಂತೆ ಟೀಕೆ? ಮಾನ ಮರ್ಯಾದೆ ಬಿಟ್ಟು ಸಿದ್ದರಾಮಯ್ಯ ಹೋಗಿದ್ದಾರೆ ಅಂತ ಅಶೋಕ್ ಹೇಳ್ತಾರೆ. ಸಂಸದರ ಆರೋಗ್ಯ ಕೆಟ್ಟಿದ್ದೇ ಸಿದ್ದರಾಮಯ್ಯನವರಿಂದ. CM ತಮ್ಮ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಕಸರತ್ತು ಮಾಡ್ತಿದ್ದಾರೆ. ಆತ್ಮಾಭಿಮಾನ ಸ್ವಾಭಿಮಾನ ಇಲ್ಲದೆ ಈಗ ಆರೋಗ್ಯ ವಿಚಾರಿಸೋದಕ್ಕೆ ಹೋಗಿದ್ದಾರೆ ಅಂತ MLC ಛಲವಾದಿ ನಾರಾಯಣ ಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತಿಗೂ ಕೂಡ ಬಿಜೆಪಿಯ ಸಂಸದರು. ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಬೀದಿಗಳಲ್ಲಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಸಿದ್ದರಾಮಯ್ಯನವರು ಕೆಟ್ಟ ಪದಗಳಲ್ಲಿ ಒಬ್ಬರನ್ನೊಬ್ಬರು ಬೈದಾಡ್ಕೊಂಡಿದ್ದಾರೆ. ನಿನ್ ಮಕನೇ ನೋಡಲ್ಲ ಅಂತ ಹೇಳಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ದುರೋಹ ಬಗ್ದೆ, ನೀನು ವಂಚಕ, ಮೋಸಗಾರ, ರಾಜಕೀಯದಲ್ಲಿ ನಿನ್ನಷ್ಟು ಕೆಟ್ಟ ಮನುಷ್ಯನ ನಾವು ನೋಡೇ ಇಲ್ಲ, ಅಧಿಕಾರಕ್ಕೋಸ್ಕರ ಎಲ್ಲ ಪಾರ್ಟಿಗೂ ಜಂಪ್ ಹೊಡಿಯುವಂಥ ಸಿದ್ದರಾಮಯ್ಯ ಅಂತ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನ ಮನೆಗೆ ಹೋಗಿಲ್ಲ, ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ರು. ಮಾನ ಮರ್ಯಾದೆ ಇದ್ದಿದ್ರೆ, ಗೌರವ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಹೋಗ್ಬಾರ್ದಾಯ್ತು. ಹೋಗಿದ್ದಾರೆ ಅಂದರೆ ಇವ್ರು ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೋಗಿದ್ದಾರೆ ಅಂತ. ಇಷ್ಟೆಲ್ಲ ಬೈದ ಮೇಲೂ ಅವ್ರ ಮನೆಗೆ ಹೋಗಿದ್ದಾರೆ ಅಂದರೆ ನಿಜಕ್ಕೂ ಮಾನ ಮರ್ಯಾದೆ ಬಿಟ್ಟು ಹೋಗಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅವ್ರ ಆರೋಗ್ಯ ವಿಚಾರಿಸ್ಲಿಕ್ಕೆ ಹೋಗಿದ್ದೆ ಅಂತ. ಪ್ರಸಾದ್ ಅವರು ಹೇಳಿದ್ದಾರೆ ಅವರು ನನ್ನ ಹತ್ರ ರಾಜಕೀಯ ಏನೂ ಮಾತಾಡಿಲ್ಲ, ನಾನು ಆಗಲೇ ನಿವೃತ್ತಿ ಆಗಿದ್ದೇನೆ, ಆದ್ದರಿಂದಾಗಿ ನಾನು ಯಾರಿಗೂ ಸಪೋರ್ಟ್ ಮಾಡೋ ಪ್ರಶ್ನೆ ಬರೋದಿಲ್ಲ ಅನ್ನೋದನ್ನು ಅವರು ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ತನ್ನ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಏನೆಲ್ಲ ಕಸರತ್ತು ಮಾಡ್ತಾರೆ